ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ಇಲ್ಲಿಯವರೆಗೂ 5 ಅಧ್ಯಾಯಗಳು ಮುಗಿದಿದೆ. ನಿನ್ನೆ ರಸಿಲೋಮ ಮತ್ತು ರುದಗ್ರ ಇಬ್ಬರು ರಾಕ್ಷಸರ ಸಂಹಾರ ಆಯಿತು. ಇದು ಯಾರ ಸೈನ್ಯ ಅಂದರೆ ಮಹಿಷಾಸುರನ ಸೈನ್ಯ. ಮಹಿಷಾಸುರ ಅಂದ್ರೇನು? ನಮ್ಮಲ್ಲಿರ್ತಕ್ಕಂಥ ಅಹಂಕಾರವೇ ಮಹಿಷಾಸುರ. ಅವನಿಗೆ ಸೈನ್ಯ ಇದೆ. ಕಾಮ, ಕ್ರೋಧ, ಲೋಭ, ಮದಾದಿ ಅರಿಷಡ್ವರ್ಗಗಳು 6. ಇವು 6 ಫಸ್ಟ್ ಎಲ್ಲರೂ ಏನು ಹೇಳ್ತಾರೆ? ಕಾಮ ಬಿಡ್ರಿ ಅಂತ ಹೇಳ್ತಾರೆ. ಸಾಧ್ಯ ಆಗೋದಿಲ್ಲ. ಕ್ರೋಧ ಬಿಡ್ರಿ ಅಂತಾರೆ. ಸಾಧ್ಯ ಆಗೋದಿಲ್ಲ. ಯಾವುದು ಬಿಡಬೇಕನ್ನೋದು ಇಲ್ಲಿ ಕ್ರಮ ತೋರಿಸ್ತಾ ಇದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ನಿನ್ನೆ ನೋಡಿದ್ದೀವಿ. ಫಸ್ಟಿಗೆ ಬಿಡಬೇಕಾಗಿದ್ದೇನೆಂದ್ರೆ ಲೋಭ ಬಿಡಬೇಕು. ಲೋಭ ಅಂದರೆ ನನಗೇ ಇರಲಿ ಅನ್ನೋದನ್ನು ಕಡಿಮೆ ಮಾಡು. ಅದು ಇದೆ, ನನಗೆ ಬಿಟ್ಟು ಇನ್ಯಾರಿಗೂ ಇರಬಾರ್ದು ಅನ್ನುವಂಥ ಭಾವ ಇರ್ತದಲ್ಲ, ಅದಕ್ಕೆ ಲೋಭ ಅಂತ ಕರೀತಾರೆ. ಆ ಭಾವನ ಬಿಡೋದು ಸ್ವಲ್ಪ ಈಸಿ. ಎಲ್ಲ ಇರ್ತದೆ, ಸ್ವಲ್ಪ ಬಿಟ್ಕೊಡೋ ಅನ್ನೋವಂಥದ್ದು ಭಾಳ ಸುಲಭ. ಅದು ಒಂದು ಬಿಟ್ಟರೆ ಒಂದು ದುಷ್ಟ ರಾಕ್ಷಸ ನಮ್ಮಿಂದ ಹೋದಂಗೆ. ಅದಾದಮೇಲೆ ಅದು ನಂದು ಕ್ರೋಧ ಯಾವಾಗ ಬರ್ತದೆ? ನನಗೆ ಯಾವಾಗ ಇರಬೇಕು ಅಂತ ಭಾವ ಬಂದಾಗ ಮಾತ್ರ ಕ್ರೋಧ ಬರ್ತದೆ, ಸಿಟ್ಟು ಬರ್ತದೆ. ಈಗ ನಂದು ಇರಲಿ ಬಿಡು, ಅವ್ರಿಗೂ ಸ್ವಲ್ಪ ಇರಲಿ, ನನಗೂ ಸ್ವಲ್ಪ ಇರಲಿ ಅಂದಾಗ ಆ ಕ್ರೋಧ ಹೋಯ್ತು ಅಂದರೆ 2ನೇ ರಾಕ್ಷಸ ನಮ್ಮಲ್ಲಿರ್ತಕ್ಕಂಥ ಯಾರು? ರುದಗ್ರ, ಸಿಟ್ಟು ತಂತಾನು ನಿಧಾನವಾಗಿ ಕಡಿಮೆ ಆಗುತ್ತೆ. ಈ ಅರಿಷಡ್ಡುಗಳನ್ನು ಜಯಿಸ್ತಕ್ಕಂಥ ರೂಪವನ್ನು ಇಲ್ಲಿ ಕಥಾರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದು ರಹಸ್ಯ. ಈ ಹೊರಗೆ ಸೈನ್ಸ್ನಲ್ಲಿ ಸಿಗೋದಿಲ್ಲ. ಇದು ಸೈನ್ಸ್ನಲ್ಲಿ ಸಿಗೋದಂತಲ್ಲಿ, ಸೂಪರ್ ಸೈನ್ಸ್ನಲ್ಲಿ ಮಾತ್ರ ಸಿಗುತ್ತೆ ಇದು. ಹೀಗೆ ಕ್ರಮ ಇದೆ. ಆ ಕ್ರಮದಲ್ಲಿ ಹೋದರೆ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ನಾವು ಕ್ರಮ ತಿಳಿದೇನೆ ಯಾಕಡೆಯಿಂದನೂ ನಾವು ಸಾಧನೆ ಮಾಡಿದರೆ ಅದಕ್ಕೆ ಗುರುಗಳು ಬೇಕು ದಾರಿ ತೋರಿಸ್ಲಿಕ್ಕೆ. ಆ ಗುರು ರೂಪದಲ್ಲಿ ನಿಂತಿರ್ತಕ್ಕಂಥ ಈ ಮಹಾತ್ಮೆಯೇ ದೇವಿ ಮಹಾತ್ಮೆ. ಇವತ್ತು 6ನೇ ಅಧ್ಯಾಯ. ಇವತ್ತು ಯಾರ ಸಂಹಾರ? ಫಸ್ಟು ರಸಿಲೋಮ, ಲೋಭ ಹೋಯಿತು ನಮ್ಮಿಂದ. ಆಮೇಲೆ ಕೋಪ ಹೋಯಿತು, ರುದಗ್ರ. ಇವತ್ತು ಚಿಕ್ಷುರನ ಸಂಹಾರ. ಚಿಕ್ಷುರ ಅಂದರೆ ಕಾಮ ಅಂತ. ಇವು ಈ ಕ್ರಮದಲ್ಲಿ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ವಿನಃ ಬೇರೆ ಕ್ರಮದಲ್ಲಿ ಅವನ್ನ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅರ್ಥ. ಇದು 6ನೇ ಅಧ್ಯಾಯ. ಚಂಡಬಲ ಪರದೇವಿ ಉದ್ದಂಡಧ ಚಿವನ ಚಿಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಆ ಜಗನ್ಮಾತೆ ಶೂಲದಲ್ಲಿ ಆ ಚಿಕ್ಷುರಾಖ್ಯನನ್ನು ಸಂಹಾರ ಮಾಡಿದರು ಅನ್ನುವಂಥ ವಿಚಾರ. ಹೀಗೆ ಆ ಚಿಕ್ಷುರ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಬಾಧೆಗೆ ಒಳಗಾಗಿದ್ದಾನೆ, ಸಂಕಟಕ್ಕೆ ಒಳಗಾಗಿದ್ದಾನೆ. ಯಾಕಂದರೆ ನಮ್ಮವರು ಹೋದಾಗ ನಮ್ಗೆ ಎಷ್ಟು ದುಃಖ ಆಗುತ್ತಲ್ಲ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಚಿಕ್ಷುರನಿಗೆ ಯಾಕೆ ಬಾಧೆ ಆಗ್ತಾ ಇದೆ ಅಂದರೆ ರಸಿಲೋಮ ಇಬ್ಬರು ಬಹಳಷ್ಟು ಹತ್ರ. ಒಂದು ಕಾಮನೆ ನಮ್ಮಲ್ಲಿರ್ತಕ್ಕಂಥ ಆಸೆಯನ್ನು ಪೂರೈಸ್ಕೋಬೇಕಂದ್ರೂ ಕೂಡ ಇವೆರಡೇ ಭಾಳ ಮುಖ್ಯ ಆಗ್ತದೆ. ಕೋಪ ಒಂದು ಮುಖ್ಯ ಬೇಕಾಗುತ್ತೆ, ಜೊತೆಗೆ ಲೋಭ ನನಗೇ ಇರಲಿ ಅನ್ನೋದು ಬೇಕಾಗುತ್ತೆ. ಈ 2 ಓದ್ಬಿಟ್ರೆ ಇವನು ಪದವಿ ಹೋಗ್ತದೆ ಅಂತ ಗುರುತು. ಒಂದೊಂದು ಪದವಿ ಕಳ್ಕೋಬೇಕಂದ್ರೆ ಒಂದೊಂದು ಬೇಕು. ಹಾಗಾಗಿ ಇಬ್ಬರು ಹೋಗಿದ್ದಾರೆ. ಈಗ ಅವನು ಹೋಗ್ಲಿಕ್ಕಂಥ ಸಂದರ್ಭ ಬಂದಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಅವನು ಆ ದುಃಖ ಪಡ್ತಾ ಇದ್ದಾನೆ. ಅವನಿಗೆ ಸಪೋರ್ಟ್ ಮಾಡೋದು ಇವರಿಬ್ಬರೇ. ನಮ್ಮ ಕಾಮನೆಗಳಿಗೆ ಅದನ್ನು ಪೂರೈಸ್ಕೊಳ್ಬೇಕಾದ್ರೆ ಅದಕ್ಕೆ ಇಬ್ಬರು ಮಾತ್ರ ಸಹಕಾರ ಮಾಡೋರು, ಬೇರೆ ಯಾರೂ ಇಲ್ಲ. ಹಾಗಾಗಿ ಅವನು ಬಾಧೆಯಿಂದ ಒಳಗಾಗಿ ಇಷ್ಟು ವಿಧದಲ್ಲಿ ಆ ದೇವಿ
ಸಂಹಾರ ಮಾಡಿದ್ದಾಳೆ ಅಂತೇಳಿ ಭಾಳಷ್ಟು ನೊಂದು ಆ ಯುದ್ಧವನ್ನು ಮಾಡಲಿಕ್ಕೆ ಅವನು ಪ್ರಾರಂಭ ಮಾಡಿರ್ತಕ್ಕಂಥವನಾಗಿದ್ದಾನೆ. ಅವನು ಸರಳುಗಳನ್ನು ಸುರಿಸಿರ್ತಕ್ಕಂಥವನಾಗಿದ್ದಾನೆ. ಆಗ ಆ ದೇವಿಯು ಕೂಡ ತನ್ನ ಅಸ್ತ್ರಗಳಿಂದ ಆ ಆಯುಧಗಳನ್ನು ತುಂಡಿಸ್ತಕ್ಕಂಥವಳಾಗಿದ್ದಾಳೆ. ಇಲ್ಲಿ ಪಿನಾಕಾಸ್ತ್ರ ಅಂತ ಇನ್ನೊಂದು ನಾರಾಚಾಸ್ತ್ರ ಅಂತ ಎರಡನ್ನು ಪ್ರಯೋಗ ಮಾಡಿದ್ದಾರೆ. ಯಾರು? ಆ ಜಗನ್ಮಾತೆ. ಪಿನಾಕ ಅಂದರೆ ಶಿವನ ಅಸ್ತ್ರ ತ್ರಿಶೂಲ. ಮತ್ತು ನಾರಾಚಾಸ್ತ್ರ, ಇದು ನಾರಾಯಣನ ಅಸ್ತ್ರ. ನಾರಾಚ ಅಂದರೆ ನಾರಾಯಣ. ನಾರ ಅಂದರೆ ಜಲ, ನಾರ ಅಂದರೆ ಜಲ. ಎಲ್ಲವೂ ಅಂತ ಕೂಡ ಅರ್ಥ. ನರ ಕೂಡ ಪ್ರತಿಯೊಂದು ನೀರಿನಿಂದನೇ ಪ್ರತಿಯೊಂದು ಜೀವಿ ಜೀವಿಸ್ತಾ ಇರೋದು. ಹಾಗೆ ಅವೆಲ್ಲವಕ್ಕೂ ಆಶ್ರಯನಾಗಿರ್ತಕ್ಕಂಥ ನಾರಾಯಣನ ಅಸ್ತ್ರವೇ ನಾರಾಚ. ಈ ಎರಡನ್ನು ಬಿಟ್ಟರು. ಒಂದು ಶಿವ ಅಂದರೆ ಮಂಗಳ ಸ್ವರೂಪ, ಎರಡನೇದು ವಿಷ್ಣು ಅಂದರೆ ವ್ಯಾಪಕತ್ವ. ಅಲ್ಲಿ ಅಶುಭವನ್ನು ಬರಬೇಕಾದ್ರೆ, ಅವೆರಡನ್ನು ಗೆಲ್ಲಬೇಕಾದ್ರೆ ಈ ಎರಡು ಅಸ್ತ್ರಗಳೇ ಬೇಕು. ಶುಭವಾಗಬೇಕು, ಸರ್ವರಲ್ಲೂ ವ್ಯಾಪಕವಾಗಿ ಅವನ್ನು ತೆಗೆದುಹಾಕಬೇಕು. ಈ ರೀತಿಯಾಗಿ ಆ ಜಗನ್ಮಾತೆ ಅವೆಲ್ಲವನ್ನು ತುಂಡರಿಸ್ತಕ್ಕಂಥವಳಾಗಿದ್ದಾಳೆ ಆ ಜಗನ್ಮಾತೆ. ಮತ್ತು ಅವನು ಮತ್ತೆ ಇನ್ನೊಂದು ಸಲ ಮತ್ತೆ ಆ ದೇವಿಯ ಮೇಲೆ ಮತ್ತೆ ಪ್ರಯೋಗಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಹೀಗೆ ಆ ದೇವಿಯ ಒಂದು ಅಸ್ತ್ರಗಳಿಗೆ ಅವನೇನಾಗಿದ್ದಾನೆ, ಸ್ವಲ್ಪ ಮೂರ್ಛೆ ಹೋಗಿದ್ದಾನೆ. ಮೂರ್ಛೆ ಹೋಗಿ ತಡವರಿಸ್ಕೊಂಡು ಎದ್ದಿದ್ದಾನೆ. ಎದ್ದು ಅವನು ಶಪಥವನ್ನು ಮಾಡ್ತಾ ಇದ್ದಾನೆ. ನಾನು ನಿನ್ನನ್ನು ಗೆಲ್ಲದೆ ಹೋದರೆ, ಈ ಹೆಂಗಸನ್ನು ಗೆಲ್ಲದೆ ಹೋದರೆ ನನ್ನ ಹೆಸರು ಶಿಕ್ಷುರನೇ ಅಲ್ಲ. ಯಾವಾಗ ನಮಗೆ ಕಾಮನೆ ನೆರವೇರೋದಿಲ್ಲವೋ, ನಮ್ಮ ಆಸೆ ಪೂರೈಸುವುದಿಲ್ಲವೋ, ಆವಾಗ ಈ ಶಪಥಗಳು ಬರ್ತವೆ ಸಹಜವಾಗಿ. ನೀವು ಹೊರಗಡೆ ನೋಡಿ, ಯಾರಾದರೂ ತನಗೆ ವಿರೋಧವಾಗಿ ಅಂದರೆ ನನ್ನ ಹೆಸರೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಯಾವಾಗ ಬರುತ್ತಂದರೆ, ನನಗೆ ಏನು ಬೇಕೋ ಅದು ದಕ್ಕದೇ ಇರಾಗ ಅದು ದಕ್ಕಿಸ್ಕೊಳ್ಳಲಿಲ್ಲ ಅಂದ್ರೆ ನನ್ನ ಹೆಸರಿಲ್ಲ ಅಂತಲೇ ಹೊರಗೆ ಬರ್ತದೆ. ಅದನ್ನೇ ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ರೀತಿ ಇಲ್ಲಿ ಯುದ್ಧ ನಡೀತಾ ಇದೆ. ಮತ್ತೆ ಹೊಸದಾಗಿ ಮತ್ತೆ ಆ ದೇವಿಯ ಮೇಲೆ ಅವನ ಅಸ್ತ್ರಗಳನ್ನು ಹೇಗೆ
ಪ್ರಹಾರ ಮಾಡ್ತಾನೆ ಅನ್ನೋದನ್ನು ನೋಡೋಣ. ಮಾಡ್ತಾ ಇದ್ದಾನೆಂದರೆ ಆ ಅಸ್ತ್ರಗಳ ಮೇಲೇ ನಮಗೆ ಅರ್ಥ ಆಗ್ತದೆ ಹೇಗಿರ್ತದೆ ಅಂತ. ಅವನು ಆ ಶರಗಳನ್ನು ಆ ಬಾಣಗಳನ್ನು ಯಾವಾಗ ಬಿಟ್ಟನೋ ಅಲ್ಲೆಲ್ಲವೂ ಕೂಡ ಕತ್ತಲೆ ಆವರಿಸಿಬಿಡ್ತದೆ. ಕಾಮವು ಯಾವಾಗ ಮನುಷ್ಯನಿಗೆ ಬರ್ತದೋ ಆವಾಗ ತನ್ನ ಆಸೆ ನೀಡಿರಬೇಕು ಅನ್ನುವಂಥ ಒಂದು ಆಸೆ ಯಾವಾಗ ಇರ್ತದೋ ಆವಾಗ ತನಗೆ ಜ್ಞಾನ ಅಜ್ಞಾನ ಎರಡೂ ಕೂಡ ಮುಚ್ಕೊಂಡು ಹೋಗ್ಬಿಡ್ತವೆ. ನಾನು ಇದು ಮಾಡಬೇಕಾ ಅಥವಾ ಮಾಡಬಾರ್ದು ಅನ್ನುವಂಥ ಸ್ಥಿತಿಯಿಂದ ಅವನು ದೂರ ಆಗಿ ಏನು ಮಾಡ್ತಾನೆ ಅಂದರೆ ಅವನು ಅಂಧಕಾರದಲ್ಲಿ ಬೀಳ್ತಾನೆ. ಆ ಅಂಧಕಾರದಲ್ಲಿ ಬೀಳೋದ್ರಿಂದ ಅಂಧಕಾರದ ಶರಗಳನ್ನೇ ಆ ಯಾರು ಚಿಕ್ಷುರ ಪ್ರಯೋಗ ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಆ ಜಗನ್ಮಾತೆ ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿ ಅವೆಲ್ಲವನ್ನೂ ಕೂಡ ಓಡಿಸ್ತಕ್ಕಂಥವಳಾಗಿದ್ದಾಳೆ. ಯುದ್ಧ ನಡೀತಾ ಇದೆ. ಅವನೇನು ಮಾಡಿದ್ದಾನೆ, ತನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾನೆ ದೇವಿಯ ಮೇಲೆ. ಆಗ ಆ ಒಂದು ನಾರಾಯಣಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾನೆ. ನಾರಾಯಣಾಸ್ತ್ರ ಅಂದರೆ ಅದು ಮಹತ್ತರವಾಗಿರ್ತಕ್ಕಂಥದ್ದು, ಅದು ಸರ್ವವ್ಯಾಪಕತ್ವವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಅದನ್ನು ತಡೆದುಕೊಳ್ಳಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ದೇವತೆಗಳು ಭಯಪಟ್ಟು ಹಿಂದಕ್ಕೆ ಸರಿತಾ ಇದ್ದಾರೆ, ಜಾಗ ಇಲ್ಲ ಅವರಿಗೆ ಹಿಂದಕ್ಕೆ ಸರಿಲಿಕ್ಕೆ. ಆ ರೀತಿ ಸ್ಥಿತಿ ಉಂಟಾಗಿದೆ. ಆ ಜಗನ್ಮಾತೆ ಏನು ಮಾಡಿದ್ರು, ಸುಮ್ಮನೆ ಇದ್ಲು ಅಷ್ಟೇ. ಅವೆಲ್ಲವೂ ಕೂಡ ಏನು ಮಾಡಿದ್ದು, ಹೋಗಿ ಬಾಯಿಯೊಳಗೆ ನುಂಗ್ಬಿಟ್ಲು ಅವನು ಆಶ್ಚರ್ಯಚಕನ ಆಗಿಬಿಟ್ಟ. ಇದು ವಿಶೇಷವಾಗಿರ್ತಕ್ಕಂಥದ್ದು. ಯಾರಾರ ಯುದ್ಧ ಮಾಡಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದರೆ ಬಾಯಾಗಿ ಯಾವ ಥರ ನುಂಗುತ್ತೀರಿ ನೀವು? ಅವನೇನು ಚಾಕು ಬೀಸಿದ ಹಿಂಗಂದ್ರೆ ಗಡಗಡ ತಗೊಂಡು ಒಳಗೆ ನುಂಗ್ತೀರಿ ಯಾರು ನೀವು? ಮತ್ತು ಇದು ಹಿಂಗೆ ಹೇಳ್ಯಾರಲ್ಲಿ ಏನಾರ ಇದಕ್ಕೆ ನಾವು
ಕಥೆನೇ ಕಲ್ಪನೆ ಕಥೆ ಇರ್ಬೋದು ಅಂತ ಅನ್ನಿಸ್ತದೆ. ಸಹಜ ಇಲ್ಲ. ನಾವೇನು ಯಾಕೆ ಕೋಲ್ ಬೀಸಿದೆ ಅಂತೇಳಿ ಸಿಟ್ಟಿನಾಗೆ ಕೋಲ್ ಗಡಗಡ ನುಂಗಿ ಬಿಡ್ತೀವಿ ನಾವು, ನುಂಗ್ತೇವೆ? ನುಂಗಂಗಿಲ್ಲ. ಮತ್ತು ಇಲ್ಲಿ ಹಿಂಗೆ ತೋರಿಸಿದಾರಲ್ಲ, ಏನಿದು ಕತೆ? ಇದು ರಹಸ್ಯಗಳಿವೆಲ್ಲವೂ ಕೂಡ. ಯಾಕಂದರೆ ಈ ಕಾಮ ಅಂತಕ್ಕಂಥದ್ದು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯ. ಈ ಭಾವನೆಗಳು, ಈ ಭಾವನೆಯಿಂದ ಮೇಲೆತ್ತರಕ್ಕೆ ಇರ್ತಕ್ಕಂಥವಳು ಜಗನ್ಮಾತೆ. ಅದನ್ನು ನಿವಾರಿಸ್ಬೇಕಂದ್ರೆ ಒಂದು ಚಕ್ರ ಮೇಲೆ ಇರಬೇಕಾಗತ್ತೆ. ಹಾಗಾಗಿ ಬಾಯಿ ಅಂತಕ್ಕಂಥದ್ದು ಅಗ್ನಿಗೆ ಸಂಕೇತ ಹಾಕಿರ್ತಕ್ಕಂಥದ್ದು. ಅಗ್ನಿಗೆ ವಾಕ್ ಅಂತಕ್ಕಂಥದ್ದು ಅಗ್ನಿಗೆ ಸೂಚಕ. ವಾಗ್ಮಂತ್ರ ಎಲ್ಲ ವಾಕ್ಯೆ ಅಗ್ನಿ ಅಂತ. ಹಾಗಾಗಿ ಅಗ್ನಿಯ ಮುಂದೆ ಅದು ನಿಲ್ಲೋಂಗಿಲ್ಲ. ಅಗ್ನಿ ಎಲ್ಲಿ ಬರ್ತದಂದರೆ ಮೂಲಾಧಾರದಿಂದ ಮೇಲಿರ್ತಕ್ಕಂಥ ಸ್ವಾಧಿಷ್ಠಾನ ಮಣಿಪೂರಕ ಚಕ್ರದ ಸಂಕೇತ. ಅದು ಮಣಿಪೂರ ಚಕ್ರಕ್ಕೆ ಯಾವಾಗ ಒಂದು ಮೂಲಾಧಾರ ಭಯಭೀತವಾಗಿರ್ತಕ್ಕಂಥದ್ದು, ಎರಡನೇ ಚಕ್ರ ಏನಿದೆ ಅದು ಸ್ವಾಧಿಷ್ಠಾನ ಚಕ್ರ. ಈ ಮಮತೆ, ಪ್ರೇಮ ಇವೆಲ್ಲವೂ ಅಲ್ಲಿರ್ತಕ್ಕಂಥವು. ಅದನ್ನು ಮೇಲೆ ಏರಿದಾಗ ಏನು ಬರ್ತದೆ? ಅಗ್ನಿನೇ ಬರ್ತದೆ, ಬಿಟ್ಟರೆ ಬೇರೆ ಬರೋದಿಲ್ಲ. ಆ ಅಗ್ನಿ ತತ್ವಕ್ಕೆ ಯಾವಾಗ ಏರ್ತಾನೋ ಆವಾಗ ಅದು ಕಾಮ ನಾಶ ಆಗ್ತದೆ ಅಂತ. ಅದು ಇದರ ರಹಸ್ಯ. ಅಗ್ನಿಯಾಗಿ ಬಾಯಿಗೆ ಹೆಂಗೆ ನುಂಗ್ತದೆ, ಇದು ಕಟ್ಟಕ ಪುರಾಣ ಅಂತ ಹೇಳ್ತಾರೆ. ಆದರೆ ಅದಲ್ಲ, ಅದು ರಹಸ್ಯ. ಇನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಒಂದು ಸಾಂಕೇತಿಕವಾಗಿ, ಒಂದು ಸೂಕ್ಷ್ಮವಾಗಿ ಒಂದು ಹೇಳಿರ್ತಾರೆ ಅಷ್ಟೇ. ಅದರ ರಹಸ್ಯ ಅನಂತವಾಗಿರ್ತಕ್ಕಂಥದ್ದಾಗಿದೆ. ಹೀಗಾಗಿ ಆ ಜಗನ್ಮಾತೆ ಅವೆಲ್ಲವನ್ನು ನುಂಗಿದಾಳೆ. ಆ ದೇವತೆಗಳೆಲ್ಲರೂ ಜಯ ಜಯ ಅಂತಕ್ಕಂಥವರಾಗಿದ್ದಾರೆ. ಮುಂದೆ ಏನಾಯ್ತು ನೋಡೋಣ. ಯುದ್ಧ ಮಾಡ್ತಾ ಇರಬೇಕಾದ್ರೆ ಅವನು ಒಂದು ಮಾತಾಡಿಸ್ತಾನೆ. ಯಾರು? ಚಿಕ್ಷುರ. ನೀನು ಯಾರು? ಎಲ್ಲಿಂದ ಬಂದಿದ್ದೀಯಾ? ಯಾತಕ್ಕೋಸ್ಕರ ಬಂದಿದ್ದೆ? ಏನು ಸಮಾಚಾರ? ಯಾಕೆ ನೀನು ಭಾಳಷ್ಟು ಜೋರಾಗಿದೆ ಅಂತ ಮಾತಾಡಿಸಿದಾಗ ಆ ದೇವಿ ಹೇಳ್ತಕ್ಕಂಥವಳಾಗಿದ್ದಾಳೆ, ನಾನು ಈ ಜಗತ್ತಿಗೆಲ್ಲ ಒಡೆಯಳಿದ್ದೇನೆ. ನಾನು ಯಾರು ಏನು ಬೇಡ್ತಾರೋ ಅವರೆಲ್ಲವನ್ನೂ ಕೊಡ್ತಕ್ಕಂಥವಳಿದ್ದೇನೆ. ದುಷ್ಟರನ್ನು ಸಂಹಾರ ಆಗಿದ್ದೇನೆ ನಾನು. ನನ್ನ ಹೆಸರು ಶಾಂಭವಿ ಅಂತ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾನೆ. ಈ ನಾಮ ಮಹತ್ತರವಾಗಿರ್ತಕ್ಕಂಥ ನಾಮ ಶಾಂಭವಿ ಮುದ್ರಾ ಅಂತ ಕೂಡ ಕರೀತಾರೆ. ಆ ನಾಮಕ್ಕೆ ಇರ್ತಕ್ಕಂಥ ಶಕ್ತಿ ಅನಂತವಾಗಿರ್ತಕ್ಕಂಥದ್ದು. ಆ ಸ್ಥಿತಿ ಹೆಂಗಿರ್ತದಂದರೆ, ಶಾಂಭವಿ ಸ್ಥಿತಿ ಹೆಂಗಿರ್ತದಂದರೆ, ಈ ಎಲ್ಲ ಚಕ್ರಗಳನ್ನು ದಾಟಿ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು
ಸ್ಥಿತಿಯೇ ಶಾಂಭವಿ. ಅದಕ್ಕೆ ಆ ಜಗನ್ಮಾತೆಗೆ ಶಾಂಭವಿ ಅಂತ ಹೆಸರು. ಅದು ಮೌನದ ಆಚೆಗಿರ್ತಕ್ಕಂಥ ನಿಶಬ್ದ ಸ್ಥಿತಿ, ಅದು ಶಾಂಭವಿ. ಅಂತಹ ಶಾಂಭವಿ ತತ್ವದಲ್ಲಿ ನಾವು ಯಾವಾಗ ಹೋಗ್ತೀವೋ ಇಲ್ಲಿರ್ತಕ್ಕಂಥ ಎಲ್ಲವೂ ನಾಶ ಆಗಿಬಿಡ್ತವೆ. ಮೊನ್ನೆ ನೋಡಿದ್ವಿ, ಕನೆಕ್ಟ್ ವಿತ್ ದ ಗಾಡ್, ಕನೆಕ್ಟ್ ವಿತ್ ದ ಹೈಯರ್ ಪವರ್, ಅದೇ ಕಾಸ್ಮಿಕ್ ಎನರ್ಜಿ. ಆ ಎನರ್ಜಿನೇ ಮೇಲಿಂದ ಬರ್ತಕ್ಕಂಥದ್ದು. ಆ ಎನರ್ಜಿ ಕನೆಕ್ಟ್ ಆದರೆ ಸಾಕು, ನಾವು ಇವು ಹೊರಗಡೆ ಗುದ್ದಾಡ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. ಹೀಗೆ ಅದನ್ನು ನೆನಪು ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಶಾಂಭವಿ ಅಂತ ಹೆಸರನ್ನು, ಆ ನಾಮವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಒಂದು ಮಂತ್ರ, ಒಂದು ನಾಮ ಕೂಡ ಮಹತ್ತರವಾಗಿ ಯಾವುದೋ ನಾಮವನ್ನು ಎಲ್ಲೋ ಬಳಸಿಲ್ಲ ಅವಧೂತರು. ಅದು ಸಹಜ ಸಿದ್ಧವಾಗಿ ಆ ರೀತಿ ಬಂದಿರತಕ್ಕಂಥದ್ದು. ಆ ಸ್ಥಿತಿಗೆ ಏರಿದಾಗ ಮಾತ್ರ ಇವೆಲ್ಲವೂ ಕಳಿಸ್ಲಿಕ್ಕೆ ಸಾಧ್ಯ. ಅಲ್ಲಿ ನಾವು ಬಡದಾಡೋದೇ ಬೇಕಾಗಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಹೊರಗೆ ಬಡದಾಡ್ತಾ ಇದ್ದೀವಿ. ಹೊರಗೆ ಬಡದಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೌನವಾಗಿ ಸುಮ್ಮನಿದ್ರೆ ಸಾಕು, ಅದು ಆಗುತ್ತೆ. ಈ ಬಾಯಾಗೆಲ್ಲ ನುಂಗಿದ್ರಲ್ಲ, ಯಾಕೆ ಹೊರಗೆ ಬಡದಾಡೋದು? ಈ ಬಾಯಿಂದನೇ. ಈ ಬಾಯಿ ಮುಚ್ಚಿದರೆ ಅಂದರೆ ಬಾಯಿ ಮುಚ್ಚಿದ್ದೀವಿ ಅಂದರೆ ಮಾತಾಡೋದು ಮುಚ್ಚಿದ್ದೀವಿ ಅಂದರೆ ಆಲೋಚನೆಗಳು ಮುಚ್ಚಿದರೆ, ಆಲೋಚನೆ ಮುಚ್ಚಿದ್ರೆ ಶಾಂಭವಿ ಹತ್ರ ಹೋಗ್ತೀವಿ ನಾವು. ಇವೆಲ್ಲ ರಹಸ್ಯ. ಈ ರೀತಿ ಒಳಗೆ ಹೋಗಲಿಕ್ಕೆ ಈ ದಾರಿ ಅನ್ನೋದನ್ನ ಇಲ್ಲಿ ಕಾರಣವಾಗಿ ಸೂಚಿಸ್ತಕ್ಕಂಥವರಾಗಿದ್ದಾರೆ. ಇದು ಸ್ಥಿತಿ. ಹೀಗಾಗಿ ಆ ಜಗನ್ಮಾತೆ ತನ್ನ ಹೆಸರನ್ನು ಎಲ್ಲವನ್ನು ಪರಿಚಯ ಮಾಡಿಕೊಂಡ್ಲು. ಆದರೂ ಅವನಿಗೆ ಕೋಪ ತಡೆಯಲಾರದೆ ಮತ್ತೆ ಯುದ್ಧವನ್ನು ಮಾಡಲೇಬೇಕಲ್ಲ, ಯುದ್ಧ ಮಾಡ್ತಾನೆ ಇರ್ತಕ್ಕಂಥವನಾಗಿದ್ದಾನೆ. ಅವೆಲ್ಲವನ್ನು ಕೂಡ ಆ ದೇವಿ ತುಂಡರಿಸ್ತಕ್ಕಂಥವಳಾಗಿದ್ದಾಳೆ. ಮತ್ತೆ ಯುದ್ಧ ನಡೀತಾ ಇದೆ. ಬಿಡದೆ ಮಂಡೆಯೊಳಗೆ ಬಾಳ ಕತ್ತಲೆ ಮುಚ್ಚುತ್ತಿದ್ದ ಮೇಲ ಮಳೆ ಏರಿದನು ಯುದ್ಧ ನಡೀತಾ ಇದೆ. ಭಾಳಷ್ಟು ಸೊಗಸಾಗಿ ನಮ್ಮ ಸಂಗೀತ ವಿದ್ವಾಂಸರು ಭಾಳಷ್ಟು ಸೊಗಸಾಗಿ ಹೇಳೋದ್ರಿಂದ ನನಗೆ ವಿಶ್ಲೇಷಣೆ ಮಾಡೋದು ಭಾಳ ಸೂಕ್ತ, ಭಾಳ ಸರಳ ಆಗ್ತದೆ. ಇದು ಹೇಗೆ ಯುದ್ಧ ಮಾಡ್ತಾ ಇದ್ದಾಳೆ ಅಂದರೆ ಆ ಒಂದು ತಾಳಕ್ಕೆ ಅವನ ರೊಚ್ಚು ಎಲ್ಲ ಗೊತ್ತಾಗತ್ತೆ. ಮಾನಕೊಂಡಳು ಹೆಂಗಸಿಕೆ, ಈಕೆಗೆ ಏನಾರು ಬಿಡಬಾರ್ದು ಅಂಥೇಳಿ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಏನೇನು ನಡೀತು ಅನ್ನೋದು ನೋಡ್ತಾ ಇದ್ದೀವಿ. ಅಲ್ಲಿ ಭಾಳ ಕತ್ತಲೆ ಮುಚ್ಚುತ್ತಿತ್ತ, ಅಲ್ಲಿ ಕತ್ತಲು ಮುಚ್ಚುತ್ತಾ ಇದೆ. ಮತ್ತು ಅಲ್ಲಿ ಏನು ಬೀಸ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಮಿಂಚು ಬರ್ತಾ ಇದೆ, ಮಳೆಯನ್ನು ಕೂಡ ಸುರಿತಾ ಇದೆ. ಇದು ವಿಶೇಷ. ಅವನ ಅಸ್ತ್ರಗಳ ಒಂದು ಪರಿ. ಈ ನೀರಿಗೆ ಸಂಬಂಧಿಸಿದ್ದೇ ಇದೆಲ್ಲ ಕೂಡ. ಆ ವಾಯು ಅಂದರೆ ಅದು ಸ್ವಾಧಿಷ್ಠಾನಕ್ಕೆ ಚಕ್ರಕ್ಕೆ ಸಂಬಂಧಿಸಿದೆ, ನೀರಿಗೆ ಸಂಬಂಧಿಸಿದ ಜಲ. ಅದಕ್ಕೆ ಮಳೆ ಸುರಿಯುತ್ತದೆ ಅಂತ. ಅವನ ಅಸ್ತ್ರಗಳು ಹಂಗೆ ಇರ್ತಾವೆ. ಅಲ್ಲಿ ಕತ್ತಲಿರ್ತದೆ. ಕಾಮ ಅಂದರೆ ಕತ್ತಲೆ, ಅಜ್ಞಾನವೇ. ಆ ಅಜ್ಞಾನದೇ ಇರಂದ್ರೆ ಅವನು ಸುರಿಸೋ ಬಾಣಗಳು ಕೂಡ ಕತ್ತಲೆಯನ್ನು ತರಿಸ್ತಕ್ಕಂಥವು. ಅವನು ಸುರಿಸ್ತಕ್ಕಂಥ ಬಾಣಗಳು ಮಳೆಯನ್ನು ತರಿಸ್ತಕ್ಕಂಥವು. ಯಾಕೆ ಸ್ವಾಧಿಷ್ಠಾನ ಜಲಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಅವೆಲ್ಲವನ್ನು ಕೂಡ ಆ ಜಗನ್ಮಾತೆ ತುಂಡಿಸಿದ್ದಾಳೆ. ಆ ಕೋಪದಿಂದ ಮತ್ತೆ ಯುದ್ಧವನ್ನು, ಹೊಸ ರಥವನ್ನು ಅಡರಿ ಅವನು ಯುದ್ಧವನ್ನು ಮಾಡ್ತಕ್ಕಂಥವನಾಗಿದ್ದಾನೆ.
ಹೀಗೆ ಭಯಂಕರವಾಗಿ ಯುದ್ಧ ನಡೆಯಿತು. ಯುದ್ಧ ನಡೆದಾಗ ಜಗನ್ಮಾತೆ ತ್ರಿಶೂಲದಿಂದ ಅವನ ಎದೆಯಲ್ಲಿ ತ್ರಿಶೂಲವನ್ನು ನಾಟಿರ್ತಕ್ಕಂಥವಳಾಗಿದ್ದಾಳೆ. ಆಗ ಅವನು ಸಂಹಾರ ಆಗಿರ್ತಕ್ಕಂಥವನಾಗಿದ್ದಾನೆ. ತ್ರಿಶೂಲ ಅಂದರೆ 3 ಶೂಲಗಳು ಇರ್ತವೆ. 3 ಶೂಲಗಳು ಅದರ ಅರ್ಥ ಏನು ಅಂದರೆ ಸತ್ವರಜಸ್ತಮ ಅಂತ. ಸತ್ವರಜಸ್ತಮ ಅವು 3 ಬಣ್ಣಗಳು ಯಾವುವು ಅಂದರೆ ಬಿಳಿ, ಕಪ್ಪು ಮತ್ತು ಕೆಂಪು. ಈ 3 ದೇವಸ್ಥಾನದಾಗ ದಾರ ಕೊಡ್ತಾರಲ್ಲ, ಬಿಳಿ ಕೆಂಪು ದಾರ ಕೊಡ್ತಾರಲ್ಲ, ನೋಡಿ ಅದು ಯಾಕೆ ಅದು ಕಟ್ಟಿದರೆ ಸಮ ಆಗುತ್ತೆ. ಅವು ಈಕ್ವಲ್. ಒಂದು ಸತ್ವಗುಣ, ಒಂದು ರಜೋಗುಣ, ಒಂದು ತಮೋಗುಣ. ತಮೋಗುಣ ಅನ್ನೋದೇ ಕಪ್ಪು ಶಿವನದ್ದು, ಎರಡನೇದು ರಜೋಗುಣ ಕೆಂಪು ಅದು ಬ್ರಹ್ಮನದು, ಮೂರನೇದು ಸತ್ವಗುಣ ಬಿಳಿದು. ಈ 3 ಈಕ್ವಲ್ ಇದ್ದಾಗ ಏನಾಗತ್ತೆ ಅಂದರೆ ನ್ಯೂಟ್ರಲ್ ಆಗುತ್ತೆ. ನ್ಯೂಟ್ರಲ್ ಇದ್ದಾಗ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವು ಯಾವು ಇರೋದಿಲ್ಲ. ಇವು ಯಾವ ಏರುಪೇರು ಆಗ್ತದೋ ಆವಾಗ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇದು ಇದರ ರಹಸ್ಯ, ಇದು ಸೈನ್ಸ್. ಇದು ಇವು ಎಲ್ಲವನ್ನು ನಾವು ಯಾವಾಗ 3 ಈಕ್ವಲ್ ಆಗಿ ಇಡ್ತೀವಿ, ನಮ್ಮಲ್ಲಿ ಒಂದು ಗುಣ ಜಾಸ್ತಿ ಆದರೂ ಅಲ್ಲಿ ವ್ಯತ್ಯಾಸ ಆಗುತ್ತೆ, ಭಾವನೆಗಳ ವ್ಯತ್ಯಾಸ ಆಗುತ್ತೆ, ಅದು ರಿಫ್ಲೆಕ್ಷನ್ಸ್ ಬೇರೆ ಆಗುತ್ತೆ. ಹೀಗೆ ಈ ಕರೆಂಟ್ನಲ್ಲಿರೋದು ಕೂಡ 3 ಇರ್ತವೆ. 3 ಫೇಸ್ ಕರೆಕ್ಟ್, ಭಾಳ ಚೆನ್ನಾಗಿ ಹೇಳಿದೆ. ಫೇಸ್ 3 ಫೇಸ್ ಇರ್ತವೆ. ಅವು ಒಂದು ನ್ಯೂಟ್ರಲ್ ಇರ್ತದೆ, ಅದಿಲ್ಲ ಅಂದರೆ ಅವನು ಶಿವಾಯ ನಮ. ಹಾಗೆ ಆ ನ್ಯೂಟ್ರಲ್, ಅದಕ್ಕೆ ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಟ್ಟಾಗ ಕಟ್ಟಿದಾಗ ಏನಾಗುತ್ತೆ ಅಂದರೆ ಆ ಕಲರ್ಸ್ ವೈಬ್ರೇಷನ್ನೇ ಕೆಲಸ ಮಾಡ್ತಾಯಿದೆ. ಅದು ಸೈನ್ಸ್. ಈ ಜನ ಏನಂತಾರೆ ಮೂಢನಂಬಿಕೆಗೆ ರೀ, ಮೂಢನಂಬಿಕೆ. ಅಲ್ಲಿ ದೇವಸ್ಥಾನಕ್ಕೆ ದಾರ ಕಟ್ಕೊಂಡ್ರೆ ಭಾಳ ಚಲೋ ಆಗುತ್ತಂದೆ. ಕತೆ ಅಲ್ಲದು, ಸತ್ಯ, ಸೈನ್ಸ್ ಅದು. ಆ ಸೈನ್ಸ್ ಗೊತ್ತಿಲ್ಲದಕ್ಕೆ ಇವನಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಅದು ಗೊತ್ತಿಲ್ಲ ಇವನಿಗೆ ಗೊತ್ತಿಲ್ಲದಕ್ಕೆ ಇನ್ನು ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ಹೇಳೋದು. ಇದು ಅಜ್ಞಾನದ ಅವಸ್ಥೆ. ಇದು ಕಲಿಯುಗ ಧರ್ಮ, ಕಲಿಯುಗದ ವಿಶೇಷತೆ ಅಂದರೆ ಇದು. ತನಗೆ ಗೊತ್ತಿಲ್ಲ ಅಂದ ಕೂಡಲೇ ಇನ್ನು ಯಾರಿಗೂ ಗೊತ್ತಿಲ್ಲ, ಎಲ್ಲ ತನಗೆ ಗೊತ್ತಿದ್ದರೆ ಮಾತ್ರ ಅದು ಸರಿ, ಇಲ್ಲ ಅಂದರೆ ಎಲ್ಲವೂ ಸುಳ್ಳು ಅನ್ನುವಂಥ ಅಜ್ಞಾನ ಸ್ಥಿತಿ. ಹಾಗಾಗಿ ಅವನು ಇಲ್ಲಿ ಯಾರು ಬಂದರು ಸಂಹಾರ ಮಾಡೋಕೆ, ನೀವು ಬರ್ರಿ, ನೀವು ಬರ್ರಿ, ಕತ್ತಿ ಅದು ಕಡ್ದು ಬಿಡ್ರಿ. ತ್ರಿಶೂಲದಿಂದ ಮಾತ್ರ ಕಾಮನನ್ನು ಜಯಿಸಲಿಕ್ಕೆ ಸಾಧ್ಯ ಅಂತ. ಇದು ನಮ್ಮಲ್ಲಿರ್ತಕ್ಕಂಥ ಕಾಮನನ್ನು ಜಯಿಸ್ಬೇಕಂದ್ರೆ 3 ಗುಣಗಳನ್ನು ಸಮ ಮಾಡ್ಕೋಬೇಕು. ಅವಾಗ ಏನು ಮಾಡಬೇಕು, ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡಬೇಕಷ್ಟೇ. ಕಡ್ದು ಬಿಡ್ರಿ ಫಸ್ಟ್. ಎಸ್, ಓಕೆ. ಇದು ಸಾಂಕೇತಿಕವಾಗಿ ಇಲ್ಲಿ ಕಡ್ದಿರೋದು ಎದಕ್ಕೆ, ನಮ್ಮಲ್ಲಿರ್ತಕ್ಕಂಥ ಕಾಮನೆ ಏನಲ್ಲ, ಕಾಮವನ್ನು. ಕಾಮ ಅಂದ್ರೇನು, ಕಾಮನೆ ಅಂದ್ರೇನು ಭಾಳ ವ್ಯತ್ಯಾಸ, ಸೂಕ್ಷ್ಮ ಇದೆ. ಧರ್ಮೋ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಭಗವಂತ ಹೇಳಿದ್ದಾನೆ. ಧರ್ಮಕ್ಕೆ ವಿರುದ್ಧವಲ್ಲದ ಯಾವ ಕಾಮವಿದೆಯೋ, ಯಾವ ಆಸೆ ಇದೆಯೋ, ಯಾವ ಇಚ್ಛೆ ಇದೆಯೋ ಅದು ನಂದೇ ಅಂತ. ನೀನು ಮದುವೆ ಮಾಡ್ಕೊಂತೆ ಅಂದರೆ ಮದುವೆ ಮಾಡೋಕ್ಕೆ ಏನು ತಪ್ಪಿಲ್ಲ, ಅದು ಧರ್ಮ. ನಾನು ದುಡಿಬೇಕು ಅಂತ, ಸಂಪಾದನೆ ಮಾಡೋಕ್ಕೂ ಮನೆ ಮಾಡೋಕ್ಕಂತ ಆಸೆ ಇದೆಯಲ್ಲ, ಅದು ಧರ್ಮವಾದೇ. ಗೃಹಸ್ಥನಾಗಿದೆ, ಅದನ್ನು ಮಾಡಬೇಡ ಅಂತ ಹೇಳಿಲ್ಲ. ಕಾಮ ಬಿಡು ಅಂದರೆ ಅದು ದಾಟಿ ಇರ್ತಕ್ಕಂಥ ಯಾವಿದಾವಲ್ಲ, ಒಂದು ವೃತ್ತ ಇದೆಯಲ್ಲ, ಅದನ್ನು ವೃತ್ತ ದಾಟಿದಾಗ ಅದು ತಪ್ಪಾಗುತ್ತೆ. ವೃತ್ತ ದಾಟದೆ ಹೋದರೆ ಅದು ಒಳ್ಳೆಯದೇ ಆಗುತ್ತೆ, ಅದು ಒಳ್ಳೆ ದಾರಿಗೆ ತಗೊಂಡು ಹೋಗುತ್ತೆ. ಇನ್ನೂ ರಹಸ್ಯ ಒಂದು ದಾರಿ ತಪ್ಪಿದ್ರು ಕೂಡ ಅದು ಕೂಡ ಒಳ್ಳೆಯದಾಗತ್ತೆ. ಅದು ಭಾಳ ಸೂಕ್ಷ್ಮ, ಈ ವೇದಿಕೆಗೆ ಹೇಳೋದಂಥದ್ದಲ್ಲ, ಅದಿಲ್ಲ. ಅದು ಬಹಳ ರಹಸ್ಯ. ಅದು ಭಾಳ ಟಾಪಿಕ್, ಅದು ವಿಶೇಷವಾದ ಟಾಪಿಕ್. ಅದು ದಾರಿ ತಪ್ಪಿದ್ರು ಕೂಡ ಮತ್ತೆ ಬಂದು ಅವ್ನು ಕಳ್ತನ ಮಾಡಿದಂತ ಇಟ್ಕೊಳ್ರಿ, ಅವನಿಗೆ ಸರಿಯಾಗಿ ಬಡಿದು ಬಾರಿಸ್ತಾರೆ. ಬಾರಿಸಿ ಮತ್ತೆ ಸಮಾಜಕ್ಕೆ ಬಿಡ್ತಾರೆ ಅವನ್ನ. ಮತ್ತು ಅಲ್ಲಿಂದ ಅವ್ನು ಒಡ್ಸ್ಕೊಂಡಿರ್ತಾನಲ್ಲ, ಒಡ್ಸ್ಕೊಂಡ ಮೇಲೆ ಚೆನ್ನಾಗಿ ಜೀವನ ಮಾಡ್ಬೇಕಂತ ಅವ್ನು ಜೀವನ ಮಾಡ್ಕೊಂಡು ಹೋಗ್ತಾನೆ. ಆ ಒಂದು ಅವನಿನ್ನು ಮುಂದಕ್ಕೆ ಕಳ್ತನ ಮಾಡೋಕ್ಕೆ ಹೋಗೋದೇ ಇಲ್ಲ ಅವನು. ಆ ಸ್ಥಿತಿಗೆ ಅದು ಕೂಡ ಉತ್ತಮವೇ. ಪ್ರತಿಯೊಂದು ಕೂಡ ಒಳ್ಳೆಯದೇ ಈ ಪ್ರಪಂಚದಲ್ಲಿ, ಕೆಟ್ಟದ್ದು ಯಾವುದೂ ಇಲ್ಲ ಅಂಥೇಳಿ ಹೇಳ್ತಕ್ಕಂಥದ್ದು. ಈ ಕಾಮನನ್ನು ಬೆಳೆಸಬೇಕಾದ್ರೆ, ಸಂಹಾರ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಧ್ಯಾನವನ್ನು ಗೈದು ನಮ್ಮಲ್ಲಿರ್ತಕ್ಕಂಥ ಸತ್ವ ರಜಸ್ತಮೋ ಗುಣ ಅಂದರೆ ನನಗೆ ಬೇಡು ಬೇಕುಗಳ ಇರದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಸಮಾಧಾನವಾಗಿರ್ತಕ್ಕಂಥದ್ದು ಮಾಡಿದರೆ ಸಾಕು, ಆ ಕಾಮ ನಾಶ ಆಗ್ತದೆ ಅಂಥೇಳಿ ಇದರ ರಹಸ್ಯ. ಕಡುಗದಲ್ಲಿ ಕೆಲ ಕಡೆ
ಮರುಳುಗಳು ಕುಣಿದಾಡುತ್ತಿದ್ದವು ದೇವರ ಸದರಿ ಶಿಕ್ಷಣನು ತಾನಿತ್ತು ಸಾಯಲಿ ತಮ್ಮ ಕ್ಷೇತ್ರದಲ್ಲಿ ಕಂಡು ಶಿಕ್ಷಣ ನಡೆದನೇ ರಕ್ಷಕಳೆ ಸುಜನೈಕ್ಯ ಮತ್ತು ಶಿಕ್ಷಕಳೆ ದುರ್ಜನರೆಂದ ಪ್ರೇಕ್ಷಿಸಲಿ ನೆನೆದರು ಚಿದಾನಂದ ಗುರುವರ. ಹೀಗೆ ಅಲ್ಲೇನು ರಾಕ್ಷಸ ಚಿಕ್ಷುರಾಖ್ಯ ಓದ್ನಲ್ಲ, ಓದ್ ಕೂಡಲೇ ಅವನ ಸೈನ್ಯ, ಅವನ ಬಲ ಇತ್ತಲ್ಲ, ಅದೆಲ್ಲ ಇತ್ತು. ಅದೆಲ್ಲವನ್ನು ಕೂಡ ಜಗನ್ಮಾತೆ ತುಂಡರಿಸಿದ್ಲು. ದೇವತೆಗಳೆಲ್ಲರೂ ಬಹಳಷ್ಟು ಸಂತೋಷಪಟ್ಟಿರ್ತಕ್ಕಂಥವಳಾಗಿದ್ದಾರೆ ಚಿಕ್ಷುರನ ಸಂಹಾರದಿಂದ. ಹೀಗೆ ಆ ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಸುಜನೈಕ ರಕ್ಷಕಳೆ ಅಂಥೇಳಿ ಆ ಚಿದಾನಂದಾತ್ಮ ಗುರುವರನನ್ನು ಸ್ಮರಣೆ ಮಾಡಿದರು ಎಂಬಲ್ಲಿಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಗಳು ಚಿಕ್ಷುರ ವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯ 6 ಪದ 320 ಮಂಗಳಮಸ್ತು. ಜೈ ಗುರು ಮಂಗಲ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ. ಸದ್ಗುರುನಾಥ ನಮೋ ನಮಃ. ಈಗ ಒಂದು ಹಾಡು ಹಾಡಿದ ಮೇಲೆ 7ನೇ ಅಧ್ಯಾಯ, ಇನ್ನು 2 ಅಧ್ಯಾಯ ಮುಗಿಬೇಕು. ಇವತ್ತು ನಾವು 2 ಮುಗಿಬೇಕು, ಇಲ್ಲ ನಾಳೆಗೆ ಹೆವಿ ಆಗ್ಬಿಡ್ತದೆ. ನಾಳೆಗೆ ಹೆವಿ ಆಗ್ಬಿಡ್ತೈತಿಲ್ಲ. ಇವತ್ತು 7 ಮುಗಿಸಿದರೆ ಇಲ್ಲಿಗೆ, ಇವತ್ತು ಮುಗಿಸಿದ್ರೆ ನಾಳೆ ಇಷ್ಟು 3 ಮುಗಿಸ್ಲೇಬೇಕು. 3 ಪದ್ಯ, ಆಮೇಲೆ 3 ಮಧ್ಯ, ಆಮೇಲೆ 3 ಮುಗಿಸ್ಬೇಕು. ಇದು ಲೆಕ್ಕ ಬರೆದಿಟ್ಕೊಂಡ್ರೆ ಎಷ್ಟನೇ ಇಸ್ವಿ 2013 ಬರ್ಕೊಂಡು ಅವರ ಕೈ 2 ಬಿಟ್ಟು ಬಿಟ್ಟು ಸರ್.